ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿ ಕಾರ್ಯಕ್ರಮ ತಾಲೂಕು ಆಡಳಿತ ಹಾಗೂ ಸಮುದಾಯದ ಮುಖಂಡರಿಂದ ಇಂದು ಪಟ್ಟಣದ ಕೆಂಪೇಗೌಡ ವೃತ್ತದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಕೆಂಪೇಗೌಡರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಎಸ್ಎನ್ ನಾರಾಯಣಸ್ವಾಮಿ ಸಮಸ್ತ ಕ್ಷೇತ್ರದ ಜನತೆಗೆ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿಯ ಶುಭಾಶಯಗಳು ತಿಳಿಸಿದರು. ಕೆಂಪೇಗೌಡರ ಭವನ ನಿರ್ಮಾಣಕ್ಕೆ ಈ ಮೊದಲೇ 10 ಗುಂಟೆ ಜಮೀನು ನೀಡಿದ್ದು ಭವನ ನಿರ್ಮಾಣಕ್ಕೆ ನಾನು 10 ಲಕ್ಷ ಕೊಡುತ್ತೇನೆ, ಹಾಗೆ ಸರ್ಕಾರದಿಂದ 50 ಲಕ್ಷ ಮಂಜೂರು ಮಾಡಿಸುತ್ತೇನೆ. ಮುಂದಿನ ಜಯಂತಿಯನ್ನ ಭವನದಲ್ಲಿ ಮಾಡೋಣ ಎಂದರು. ನಾನು ನಿಮ್ಮ ಸಮುದಾಯದ ವಿರೋಧಿ ಅಲ್ಲ, ನಿಮ್ಮ ಜೊತೆ ನಾನು ಇರುತ್ತೇನೆ. ಇಡೀ ರಾಜ್ಯದಲ್ಲೇ ನನ್ನ ಕ್ಷೇತ್ರದಲ್ಲೇ 2 ಕಿಲೋಮೀಟರ್ ಜೋಡಿ ರಸ್ತೆಗೆ ಕೆಂಪೇಗೌಡರ ಹೆಸರು ನಾಮಕರಣ ಮಾಡಿರುವುದು. ಕೆಂಪೇಗೌಡರು ಎಲ್ಲ ಜಾತಿ ವರ್ಗಗಳನ್ನ ಸಮಾನವಾಗಿ ಅಭಿವೃದ್ಧಿ ಮಾಡಿ ಬೆಂಗಳೂರು ನಿರ್ಮಾಣ ಮಾಡಿದ್ದಾರೆ. ಅವರಂತೆ ನಾನು ಸಹ 2 ವರ್ಷಗಳಲ್ಲಿ ಬಂಗಾರಪೇಟೆ ನಗರವನ್ನ ನವನಗರವಾಗಿ ಅಭಿವೃದ್ಧಿ ಪಡಿಸುತ್ತೇನೆ ಎಂದರು. ನಾವಿದ್ರೆ ಬೆಂಬಲಿಸ್ಕೊಳ್ತಾರೋ ನಿಮ್ಮ ಸಮುದಾಯಕ್ಕೆ ಅವರು ಏನು ಮಾಡಿದಾರ? ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಡು ರಸ್ತೆಯಲ್ಲಿ ಧೈರ್ಯವಾಗಿ ನಾಡಪ್ರಭು ಕೆಂಪೇಗೌಡ ನಿರ್ಮಾಣ ಮಾಡಿದ್ವಿ. ಇವತ್ತು ಯಾಕೆ ಹೇಳ್ತಾರೆ ಲೋಕಲ್ ಲೀಡರ್ಸ್, ಒಕ್ಕಲಿಗ ಸಮುದಾಯ ಅಂತ. ನೀವು ಯಾಕ್ರಿ ಮಾಡಲಿಲ್ಲ? ನಾವು ಮಾಡಿದ್ದಕ್ಕೆ ನಮ್ಗೆ ಹಿಂಸೆ ಕೊಟ್ಟು ಪೊಲೀಸ್ ಬಂದೋಬಸ್ತ್ ಹಾಕಿ ನಮ್ಮನ್ನು ಮುಡ್ದೆ ಮಾಡಿದ್ರಿ. ಹಣ ನಮ್ಮದು, ಮಾಡಿದವ್ರು ನಾವು, ಸಂಘಟನೆ ನಮ್ಮದು, ಬಟ್ಟೆ ಕಟ್ಟಿಸ್ಬಿಟ್ರು. ಇಂಥವರನ್ನ ನೀವು ಸಮುದಾಯ ಲೀಡರ್ ಒಪ್ಕೊಳ್ತೀರಿ. ಇದು ವಿಪರ್ಯಾಸ ಅಲ್ವಾ? ತಿಳ್ಕೋಬೇಕು. ಇವತ್ತು ಹೆಮ್ಮೆಯಿಂದ ಹೇಳ್ತೇನೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ 2 ಕಿಲೋಮೀಟರ್ಗೆ ಯಾರಾದ್ರೂ ರಸ್ತೆಗೆ ಅಭಿವೃದ್ಧಿ ಅದು ಬಂಗಾರಪೇಟೆಯಲ್ಲಿ ಮಾತ್ರ ನಮ್ಮ ಜನ ಮಾತ್ರ ಇಟ್ಟಿರ್ತಕ್ಕಂಥ ಅಲ್ವಾ? ಹೌದಲ್ಲ? ಇವತ್ತು ಮಾತು ಕೊಡ್ತೇನೆ, ಒಕ್ಕಲಿಗ ಸಮುದಾಯ ಕೂಡ ನೀವೇನು ಚಿಂತೆ ಮಾಡೋ ಅಗತ್ಯ ಇಲ್ಲ. ನಾನು ಒಕ್ಕಲಿಗ ವಿರೋಧಿ ಅಲ್ಲ. ವಿರೋಧಿ ಆಗಿದ್ದರೆ ಇಷ್ಟು ಜನಕ್ಕೆ ಅಧಿಕಾರ ಕೊಡ್ತಾ ಇಲ್ಲ. ನಾನು ಎಲ್ಲ ಅಧಿಕಾರ ಕೊಟ್ಟಿದ್ದೇನೆ. ಇವತ್ತು ನೀವೇನು ಎದುಗುಂದು ಅಗತ್ಯ ಇಲ್ಲ. ನಮ್ಮ ಸರ್ಕಾರ ಇದೆ, ನಾನಿದ್ದೇನೆ. ನಿಮ್ಮ ಎಲ್ಲ ಕಷ್ಟಗಳಿಗೆ ಸದಾ ಕಾಲ ನಿಮ್ಮೊಟ್ಟಿಗಿರ್ತೇನೆ. ಏನೇ ಮಾತಾಡ್ಕೊಳ್ಳಿ. ಇವತ್ತು ಕೆಂಪೇಗೌಡ ನಾಡನ್ನು ಕಟ್ಟಿದ್ರು. ನಾನು ಕೆಂಪೇಗೌಡ ನಾಡನ್ನು ಹುಟ್ಟಿರ್ತಕ್ಕಂಥ ಪ್ರಜೆಗಳಿಗೆ ಇವತ್ತು ಬಂಗಾರಪೇಟೆ ಕ್ಷೇತ್ರವನ್ನ ಕಟ್ಟುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ಬಂಗಾರಪೇಟೆಯನ್ನ ನವನಗರವಾಗಿ ನಿರ್ಮಾಣ ಮಾಡ್ತೇನೆ. 2 ವರ್ಷಗಳಲ್ಲಿ ನೀವೆಲ್ಲ ಕಾದ್ ನೋಡಿ. ಯಾವತ್ತೂ ಕೂಡ ಹಿಟ್ ಅಂಡ್ ರನ್ ಅಲ್ಲ. ಯಾರೋ ಮಹಾನುಭಾವ ನೋಡಿದ್ರೆ ಅದೇ ಹೇಳ್ತಾ ಇದ್ರು, ಮುಂದೊಂದು ಮುಸ್ಲಿಂ ಪಂಡಿಗ ಅಂತ. ಅಣ್ಣ ನಿಜಮೇನನ್ನ ఇప్పుడు ಹಿಂದೆ ಕಾಂಗ್ರೆಸ್ ಅಲ್ಲಿ ಗೆದ್ದು ಬಿಜೆಪಿ ಕೊಡೋದಲ್ಲ ಅವಡ ಪಂಡಿಗಾಯ. ಅದಾದ ಮೇಲೆ ಮಲ್ಲೇಶ್ವರ ಚುನಾವಣೆ ಬಂದ್ರಲ್ಲ ಅವಾಗೊಂದು ಹಬ್ಬ ಆಯ್ತು. ಮೊನ್ನೆ ಚುನಾವಣೆ ನಿಂತ್ಕೊಂಡು ಸೈಲೆಂಟ್ ಆದ್ರಲ್ಲ ಅವಾಗೊಂದು ಹಬ್ಬ ಆಯ್ತು. ಹಬ್ಬ ಇವತ್ತು ನಿಮಗೆ, ನಮಗೆಲ್ಲ. ಇನ್ನೊಬ್ಬರು ಮಹಾನುಭಾವರು ಬಂದು ನೋಡಿದೆ, ಯಾವುದು ಟಿವಿಯಲ್ಲಿ ಪೇಪರ್ ಓದಿದೆ, ಶಾಸಕ ವಿರುದ್ಧ ಜನ ತಂಗಿದ್ಬಿಟ್ಟಿದ್ದಾರೆ. ಜನ ಇವತ್ತು ಶಾಸಕರ ಮೇಲೆ ವಿರುದ್ಧ ಅಲೆ ಇದೆ ಅಂತ. ಲೇ ಅಣ್ಣಯ್ಯ, ಸರ್ಕಾರಿ ಜಮೀನುಗಳನ್ನ ಸೈಟ್ ಮಾಡಿ ಮಾರ್ಕೊಂಡು ಗಿರಾಕಿಗಳು ನೀವು. ರಾಜಕಾಲದಲ್ಲಿ ಪೆಟ್ರೋಲ್ ಕಟ್ಟಿದವರು ನೀವು. ಆಂಧ್ರ ಗಡಿಯಲ್ಲಿ ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಕಲರ್ ಜಾಸ್ತಿಟ್ಟು ಪೆಟ್ರೋಲ್ ಮಾಡ್ಕೊಂಡವ್ರು ನೀವು. ಬಂಗಾರಪೇಟೆಯಲ್ಲಿ ಬಜಾರಲ್ಲಿ ನಿಮ್ಮ ಕಾಲಾವಧಿಯಲ್ಲಿ ರೌಡಿ ವಸೂಲಿ ಮಾಡ್ತದ್ದವ್ರು ನೀವು. ನಿಮ್ಮನ್ನು ತಿರಸ್ಕರಿಸಿರೋ ಜನ ಇದು ಯಾವುದೂ ಮಾಡದೆ ಜನಪರವಾಗಿ ಕೆಲಸ ಮಾಡತಕ್ಕಂಥ ಎಸ್ಎನ್ ತಿರಸ್ಕರಿಸ್ತಾರ? ಮುಂದೆ ಚುನಾವಣೆ ಬರಲಿ, ತೀರ್ಮಾನ ಮಾಡ್ತಕ್ಕಂಥವರು ಜನ. ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಯಾವತ್ತೂ ಕೂಡ ಜೊತೆ ಹೇಳಿದೆ, ಎಸ್ಎನ್ ನಾರಾಯಣಸ್ವಾಮಿಗೆ ಮಲ್ಕೊಳ್ಳೋದು ಗೊತ್ತು, ಫೀನಿಕ್ಸ್ ಅಂತ ಎದ್ದು ಬರೋದು ಗೊತ್ತು. ಅದು ಎಸ್ ಒಂದು ಕವರ್ ಮಾತು ಗೊತ್ತಿದೆ ಅಷ್ಟೇ.
ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇವತ್ತು ಈ ಒಂದು ಗಂಡುಮೆಟ್ಟು ನಾಡಿನಲ್ಲಿ ಬೆಂಗಳೂರಲ್ಲಿ ಭಾರತ ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನ ಬಂದು ಸುಮಾರು 1.5 ಕೋಟಿ ಜನ ಬೆಂಗಳೂರಲ್ಲಿ ಹೊತ್ತು ಬದುಕ್ತಾ ಇದ್ದಾರೆ. ಇಂಥ ಮಹನೀಯನಿಗೆ ನಾವೆಲ್ಲ ಸಮುದಾಯಗಳು ಸೇರಿ ಆ ಮಹನೀಯನಿಗೆ ಇನ್ನೂ ಕೂಡ ಅದರ ಸ್ಮರಣೆ ಮಾಡುವಂತಹ ಶಕ್ತಿಗಳು ನಮಗೆ ಕನಿಷ್ಠ ಪಕ್ಷ ಆ ಗಂಡು ಬಟ್ಟೆ ನಾಟಕದ ಹುಟ್ಟಿದ ನಮಗೆ ಒಂದು ಸಮಾಜ ಸೇವೆಯನ್ನ ಆತನ ಒಂದು ಧೈರ್ಯವನ್ನ ತುಂಬಿಸ್ಕೊಳ್ಳೋದಕ್ಕೆ ಆ ಮಹಾನುಭಾವ ಆಶೀರ್ವಾದ ಮಾಡಲಿ ಅಂತೇಳಿ ನಾವೆಲ್ಲ ಕೂಡ ತಿಳ್ಕೋಬೇಕಾಗ್ತದೆ. ಬಂಧುಗಳೇ, ಇತ್ತೀಚೆಗೆ 15-20 ದಿವಸದಿಂದ ನಾನು ಸ್ವಲ್ಪ ಅನ್ನಿಕೆಗಳ ನಿಮಿತ್ತ ಕಾಣಿಸ್ಕೊಳ್ಳಿಲ್ಲ. ಬಹಳ ಜನ ಎಂಪಿಲ ಸ್ವಲ್ಪ ವಿಷಯ ಅದಕ್ಕೆ ಪತ್ತೆ ಇಲ್ಲ ಅಂತ ಹೇಳ್ತೀನಿ ಕೇಳಿ. ಹುಲಿ ಎಷ್ಟು ತಗೊಳ್ತಾ ಇದೆ ಅಂದ್ರೆ ಅದು ನಿರ್ನಾಮ ಆಯ್ತು ಅಂತೆಲ್ಲ ಅರ್ಥ. ಯಾವತ್ತು ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಹುಲಿನೇ ಯಾವತ್ತು ಇಲಿಯಾಗೋದಿಲ್ಲ. ಆ ಇಲಿಯಾದ ಕಾಲಕ್ಕೆ ನಾನು ಈ ಜೀವನದಲ್ಲಿ ಇರೋದಿಲ್ಲ. ಬಹಳ ಜನ ನಾನಾ ರೀತಿ ವ್ಯಂಗ್ಯ ಮಾಡೋದು ಐಪನೆ ಹೆಸರಂತೆ. ಹೇ ಅಪ್ಪ, ಜನರು ನೆನಗಡ್ರ అయిపోతాను. ನನಗೆ ಒಂದು ಆಶ್ಚರ್ಯ ಪಾಪ, ಏನೋ ನಾನಾ ತರ ಮಾತಾಡ್ಕೊಳ್ಳೋದು. ಹೇಳ್ತೀನಿ, ಅವ್ರು ಏನ್ ಬಿಂಬಿಸ್ತಾರೆ ಕೆಲವರು ಸೋ ಕಾಲ್ಡ್ ಲೀಡರ್ಸ್, ಅವ್ರು ಬಂದು ಒಕ್ಕಲಿಗರ ಹಣವನ್ನು ತಿಂದು ತನ್ನ ಸ್ವಂತಕ್ಕೆ ಬಳಸ್ಕೊಂಡಿರ್ತಕ್ಕಂಥವ್ರ ಲೀಡರ್ ಅವರು. ಆದರೆ ನಮ್ಮ ಜೊತೆ ಎಲ್ಲ ಒಕ್ಕಲಿಗರು ಕೈಯಿಂದ ಹಾಕಿ ಈ ಸಂಸ್ಥೆಯನ್ನ, ಈ ಸಂಘವನ್ನ, ಈ ನಾಡನ್ನು ಕಟ್ಟಲಿಕ್ಕೆ ಬದಲಾಗಿರ್ತಕ್ಕಂಥದ್ದು ನಮ್ಮೊಟ್ಟಿಗಿರ್ತಕ್ಕಂಥ ಒಕ್ಕಲಿಗರು. ಏನು ಒಕ್ಕಲಿಗರು ಇರೋದೇ ಅಲ್ಲ. ಇತಿಹಾಸ ನೋಡಿ ನೀವು. ಹಿಂದೆ ಚಿನ್ನಪ್ಪ ಇದ್ರು, ಎಂ ನಾರಾಯಣಸ್ವಾಮಿ ಇದ್ರು, ವೆಂಕಟಮಣಿಯಪ್ಪ ಇದ್ರು. ಯಾರು ಕೂಡ ನಿಮ್ಮ ಒಕ್ಕಲಿಗರಿಗೆ ಏನು ಕೊಡುಗೆಯನ್ನು ಕೊಟ್ಟಿದ್ರು? ನನ್ನ ಅವಧಿಯಲ್ಲಿ ನೀವೆಲ್ಲ ಏನು ಆಶೀರ್ವಾದ ಮಾಡಿ ನನ್ನ MLA ಮಾಡಿದ್ರೆ, ನನ್ನ ಅವಧಿಯಲ್ಲಿ ಒಕ್ಕಲಿಗರನ್ನ ಪುರಸಭಾ ಅಧ್ಯಕ್ಷರು ಮಾಡಿದ್ದೇನೆ, TP ಅಧ್ಯಕ್ಷರು ಮಾಡಿದ್ದೇನೆ, APMC ಅಧ್ಯಕ್ಷರು ಮಾಡಿದ್ದೇನೆ, TAPMC ಅಧ್ಯಕ್ಷರು ಮಾಡಿದ್ದೇನೆ, ಫೀಲ್ಡ್ ಬ್ಯಾಂಕ್ ಅಧ್ಯಕ್ಷರು ಮಾಡಿದ್ದೇನೆ. ಯಾರು ಮಾಡಿದ? ನಾನು ಅದು ಹೇಳಿದೆ, ನಿಲ್ಲು ಮಾಡಿದ್ದೀನಿ. ಆದ್ರೆ ಅನೇಕ ಕಡೆ ನಿಮ್ಮನ್ನ ZP, TP, ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಲ್ಲವನ್ನೂ ಮಾಡಿದ್ದೇನೆ.